Okay, the next concept is properties of scalar multiplication of a matrix. Andre properties of multiplication of a matrix by a scalar anta artha. ಓಕೆನಾ. ಅದಕ್ಕೆ ಪ್ರಾಪರ್ಟೀಸ್ ಏನಪ್ಪ ಅಂತ ಅಂದರೆ ಲೆಟ್ ಎ ಈಸ್ ಈಕ್ವಲ್ ಟು ಎ ಐ ಜೆ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಬಿ ಐ ಜೆ be any two matrices, be any two matrices of the same order m cross n and k and l be any scalars. ನೋಡಿ ಇಲ್ಲೇನು ಓದ್ತಿದ್ದೀವಿ ಅಂತ ಅಂದರೆ ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಸಸ್ ಬೈ ಎ ಸ್ಕೇಲಾರ್ಸ್. ಓಕೆನಾ. ಇಲ್ಲಿ ಎ ಮತ್ತು ಬಿ ಅನ್ನೋದು ಮ್ಯಾಟ್ರಿಸಸ್ಸು ಮತ್ತು ಅವೆರಡಕ್ಕೂ ಸೇಮ್ ಆರ್ಡರ್ ಇರುತ್ತೆ. ಕೆ ಮತ್ತು ಎಲ್ ಅನ್ನೋದು ಸ್ಕೇಲಾರ್ಸ್ ಆಗಿರುತ್ತೆ. ಫಸ್ಟ್ ಪ್ರಾಪರ್ಟಿ ಏನಪ್ಪ ಅಂತ ಅಂದರೆ k into a plus b is equal to ka plus kb. ಓಕೆನಾ. ka plus kb. ಓಕೆ. ನೆಕ್ಸ್ಟು ಸೆಕೆಂಡ್ ಪ್ರಾಪರ್ಟಿ ಈಸ್ k plus l into a is equal to ka plus la. ಓಕೆನಾ. ka plus la. These two are the properties of multiplication of a matrices by a scalars. First property is k into a plus b is equal to ka plus kb. Next is k plus l of a is equal to ka plus la. These two are the properties of multiplication of a matrices by a scalars. Okay, now the next concept is if A is equal to matrix 8 0 4 minus 2 3 6 and B is equal to matrix 2 minus 2 4 2 minus 5 1, then find the matrix X such that 2A plus 3X is equal to 5B. ನಮಗೆ ಇಲ್ಲಿ ಏನು ಕೇಳ್ತಿದ್ದಾರಪ್ಪ ಅಂತ ಅಂದರೆ ಇಲ್ಲಿ ನಾವು ಎಕ್ಸಾಂಪಲ್ 8ಅಲ್ಲಿ ನಾವು ಇದು ಯಾವ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಓಕೆ. 2a plus 3x is equal to 5b. ಓಕೆ. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿಸ್. 2a plus 3x is equal to 5b. ಓಕೆ. 2 ಇಂಟು ಎ ಅಂತ ಅಂದ್ರೇನು? ಎ ಅಂತ ಅಂದರೆ 8 0 4 minus 2 3 6. ಓಕೆ. ಪ್ಲಸ್ 3 ಇಂಟು ಎಕ್ಸ್ ಅಂತ ಅಂದ್ರೇನು? ಎಕ್ಸ್ ಅಂತ ಅಂದರೆ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ. ದೇ ಆರ್ ನಾಟ್ ಗಿವನ್, ವಿ ಹ್ಯಾವ್ ಟು ಫೈಂಡ್ ಔಟ್. 5 ಇಂಟು ಬಿ ಅಂತ ಅಂದ್ರೇನು? ಬಿ ಅಂತ ಅಂದರೆ 2 minus 2 4 2 minus 5 1. ಓಕೆನಾ. ಓಕೆ. ಲೆಟಸ್ ಇದು ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್ ಥರ ಇದೆ. ಓಕೆ. ಮಲ್ಟಿಪ್ಲೈ ಲೈಕ್ ದಿಸ್. 2 8s are 16. ಓಕೆ. 2 8s are 16, 2 0s are 0, 2 4s are 8, 2 2s are 4, 3 2s are 6, 2 6 are 12 ಆಯಿತು. ಪ್ಲಸ್ 3x is equal to 5 2s are 10 minus 10, 5 4s are 20, 5 2s are 10, 5 5s are 25, 5 1s are 5. ಓಕೆನಾ. 3xನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಇದು ಲೆಫ್ಟಲ್ಲೇ ಇರಲಿ, ಇನ್ನು ಮಿಕ್ಕಿದ್ದೆಲ್ಲ ರೈಟ್ ಸೈಡ್ಗೆ ಟ್ರಾನ್ಸ್ಫರ್ ಆಗಲಿ. ಓಕೆ. ಸೊ ಫಸ್ಟ್ ಒನ್ ಈಸ್ 10 minus 10 20 10 minus 25 5. ಓಕೆ. ಸೊ ಇದು ರೈಟ್ ಸೈಡಿಗೆ ಬಂತು ಅಂತ ಅಂದರೆ minus 16 0. ನೆಕ್ಸ್ಟ್ ಈಸ್ 8 minus 4 6 12. ಓಕೆ. ಸಬ್ಟ್ರ್ಯಾಕ್ಟ್ ನಾವು 3x is equal to ಈಗ ಸಬ್ಟ್ರಾಕ್ಷನ್ ಗೊತ್ತಿದೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಸಬ್ಟ್ರ್ಯಾಕ್ಟ್ ಮಾಡೋದು. 10 minus 16. ಓಕೆ. 10 minus 16. ನೆಕ್ಸ್ಟ್ ಈಸ್ minus 10 minus 0. ಓಕೆನಾ. ನೆಕ್ಸ್ಟ್ ಈಸ್ 20 minus 8. ಓಕೆ. 20 minus 8. ನೆಕ್ಸ್ಟ್ ಈಸ್ 8 minus into minus plus 4. ಓಕೆ. 10 plus 4. ನೆಕ್ಸ್ಟ್ ಈಸ್ minus 25 minus 6.
ನೆಕ್ಸ್ಟ್ ಈಸ್ 5 ಮೈನಸ್ 12 ಓಕೆನಾ. ನೆಕ್ಸ್ಟ್ 3x ಇಸ್ ಈಕ್ವಲ್ ಟು 10 ಮೈನಸ್ 16 ಅಂತ ಅಂದರೆ -6 ಆಯಿತು. -10 -0 ಅಂದರೆ -10 ಆಯಿತು. 20 ಮೈನಸ್ 8 ಅಂತ ಅಂದರೆ ಇಲ್ಲಿ 12 ಆಯಿತು. ನೆಕ್ಸ್ಟ್ ಈಸ್ 10 + 4 ಅಂತ ಅಂದರೆ 14 ಆಯಿತು. -25 -6 ಅಂತ ಅಂದರೆ -31 ಆಯಿತು. 5 ಮೈನಸ್ 12 ಅಂತ ಅಂದರೆ ಎಷ್ಟಾಯಿತು? 5 ಮೈನಸ್ 12 ಓಕೆ 7 ಆಯಿತು. ಓಕೆ 5 ಮೈನಸ್ 12 ಇಸ್ ಈಕ್ವಲ್ ಟು ವಾಟ್? -7 ಆಯಿತು. ಓಕೆನಾ. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಈ 3 ಇರೋದು 1/3 ಆಗುತ್ತೆ. ಓಕೆ 1/3 ಆಯಿತು. ನೆಕ್ಸ್ಟ್ ಈಸ್ -6 -10 ನೆಕ್ಸ್ಟ್ ಈಸ್ 12 ಓಕೆ ಸಾರಿ ಓಕೆ 12 14 ನೆಕ್ಸ್ಟ್ ಈಸ್ -31 -7 ಓಕೆನಾ. ಇಲ್ಲಿ ನೋಡಿ. ಓಕೆ ಇದು ವಿಡಿಯೋ ಕಾಣಲಿಲ್ಲ ಅನಿಸುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಒನ್ಸ್ ಅಗೈನ್. 3x ಇಸ್ ಈಕ್ವಲ್ ಟು 10 ಮೈನಸ್ 10 20 10 -25 5 ಇದು ಈ ಮ್ಯಾಟ್ರಿಕ್ಸು ರೈಟ್ ಸೈಡಿಗೆ ಬಂದಾಗ ಮೈನಸ್ ಆಗುತ್ತೆ. 16 0 8 -4 6 12 ಓಕೆನಾ. 3x ಇಸ್ ಈಕ್ವಲ್ ಟು ಸಬ್ಟ್ರಾಕ್ಟ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್. ಸಬ್ಟ್ರಾಕ್ಟ್ ಮಾಡಿದಾಗ ಈ ಆನ್ಸರ್ ಬರುತ್ತೆ. ಈ 3 ಅನ್ನೋದು ಇಲ್ಲಿ 1/3 ಆಗುತ್ತೆ ಓಕೆನಾ. x ಇಸ್ ಈಕ್ವಲ್ ಟು now the final answer for this x is divide now by 3 ಓಕೆ -6/3 ಅಂತ ಅಂದರೆ ಎಷ್ಟಾಯಿತು? -2 ಆಯಿತು ಓಕೆನಾ. -2 ಆಯಿತು. ನೆಕ್ಸ್ಟು -10/3 ಆಗುತ್ತೆ. ಇದು ಡಿವೈಡ್ ಆಗಲ್ಲ, -10/3 ಆಗುತ್ತೆ. ನೆಕ್ಸ್ಟ್ 12/3 ಅಂತ ಅಂದರೆ 4 ಆಯಿತು. ನೆಕ್ಸ್ಟ್ ಈಸ್ 14/3 ಆಯಿತು. 14/3 ಆಯಿತು. ನೆಕ್ಸ್ಟ್ ಈಸ್ -31/3 ಆಯಿತು. ಓಕೆ ನೆಕ್ಸ್ಟ್ ಈಸ್ -7/3 ಆಯಿತು. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ -2 -10/3 4 14/3 -31/3 -7/3 ಓಕೆನಾ. ಎಕ್ಸಾಂಪಲ್ 9 ನಾವು. ಓಕೆ ಇವಾಗ ಎಕ್ಸಾಂಪಲ್ 9 ಓಕೆ ಏನಪ್ಪ ಎಕ್ಸಾಂಪಲ್ 9 ಅಂತ ಅಂದರೆ ಫೈಂಡ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ x + y ಕೊಟ್ಟಿದ್ದಾರೆ, x - y ಕೊಟ್ಟಿದ್ದಾರೆ. ನಾವು ಎಕ್ಸ್ ಆ್ಯಂಡ್ ವೈನ ಫೈಂಡ್ ಔಟ್ ಮಾಡಬೇಕು. ಏನು ಮಾಡಿ ಅಂತ ಅಂದರೆ ಇಲ್ಲಿ ಫಸ್ಟು x + y ಇಸ್ ಈಕ್ವಲ್ ಟು 5209 ಕಾಲ್ ಇಟ್ ಆಸ್ ಇಕ್ವೇಷನ್ 1 ಓಕೆನಾ. ನೆಕ್ಸ್ಟ್ ಈಸ್ x - y ಇಸ್ ಈಕ್ವಲ್ ಟು 36 -1 ಕಾಲ್ ಇಟ್ ಆಸ್ ಇಕ್ವೇಷನ್ 2. ಈಗ ನನಗೆ ಎಕ್ಸ್ ಆ್ಯಂಡ್ ವೈ ಬೇಕು ಅಂತ ಅಂದರೆ ಒಂದು ಸತಿ ಇಕ್ವೇಷನ್ 1 + ಇಕ್ವೇಷನ್ 2 ಮಾಡ್ಕೊಳ್ಳಿ. ಇನ್ನೊಂದು ಸತಿ ಇಕ್ವೇಷನ್ 1 - ಇಕ್ವೇಷನ್ 2 ಮಾಡ್ಕೊಳ್ಳಿ ಓಕೆನಾ. ಇಕ್ವೇಷನ್ 1 ಪ್ಲಸ್ ಇಕ್ವೇಷನ್ 2 ಓಕೆ ಇಕ್ವೇಷನ್ 1 + ಇಕ್ವೇಷನ್ 2 ಮಾಡ್ಕೊಳ್ಳೋಣ. ಇಕ್ವೇಷನ್ 1 + ಇಕ್ವೇಷನ್ 2 ಅಂತ ಅಂದರೆ x + y ಪ್ಲಸ್ x - y ಓಕೆನಾ ಈಸ್ ಈಕ್ವಲ್ ಟು ಆ್ಯಡ್ ದಿಸ್ ನಾವು ಓಕೆ 5209 ಓಕೆ ನೆಕ್ಸ್ಟ್ ಈಸ್ ಪ್ಲಸ್ ಇಕ್ವೇಷನ್ 2 ಅಂದರೆ ಯಾವುದಿಲ್ಲಿ 360 -1 ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಆ್ಯಡ್ ನಾವು x + x ಇಸ್ 2x ಆಯಿತು. y + y ಏನಾಯಿತು? ಕ್ಯಾನ್ಸಲ್ ಆಯಿತು. ಈಗ ಆ್ಯಡ್ ಮಾಡಿ 5 + 3 ಅಂತ ಅಂದರೆ ಎಷ್ಟಾಯಿತು? 8 ಆಯಿತು. ನೆಕ್ಸ್ಟ್ ಈಸ್ 2 + 6 ಅಂದರೆ 8 ಆಯಿತು. 0 + 0 0 9 - 1 ಈಸ್ 8 ಆಯಿತು ಓಕೆನಾ. ಎಕ್ಸ್ ಇಸ್ ಈಕ್ವಲ್ ಟು ಈ 2 ಅನ್ನೋದು 1/2 ಆಗುತ್ತೆ ಓಕೆ 8 0 8 ಈಗ ಡಿವೈಡ್ ಮಾಡೋಣ. 8/2 ಅಂತ ಅಂದರೆ ಎಷ್ಟಾಯಿತು? 4 ಆಯಿತು. ಎಗೇನ್ 8/2 ಅಂದರೆ 4 ಆಯಿತು. 0 ಆಯಿತು. 8/2 ಅಂದರೆ ಎಷ್ಟಾಯಿತು? 4 ಆಯಿತು. ಇದು ನಮಗೆ ಎಕ್ಸ್ ಬಂತು. ಈಗ ವೈ ಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ ಸೊ ಒಂದು ಸತಿ ಇಕ್ವೇಷನ್ 1 + ಇಕ್ವೇಷನ್ 2 ಮಾಡಿದ್ದೀವಿ. ನೆಕ್ಸ್ಟು ಇಕ್ವೇಷನ್ 1 - ಇಕ್ವೇಷನ್ 2 ಮಾಡೋಣ ಓಕೆನಾ. ವೈ ಬೇಕು ಅಂದರೆ ಏನು ಮಾಡಬೇಕು? ಇಕ್ವೇಷನ್ 1 - ಇಕ್ವೇಷನ್ 2 ಮಾಡೋಣ. ಇಕ್ವೇಷನ್ 1 ಯಾವುದಪ್ಪ ಇಲ್ಲಿ? x + y ಓಕೆ -x - y ಓಕೆನಾ. ಸೊ I subtract the right side okay 5209 minus x minus y ಅಂತ ಅಂದರೆ 360 -1 ಓಕೆನಾ. ಸೊ ರಿಮೂವ್ ದ ಬ್ರೋಕೆಟ್ ನಾವು by multiplying x plus y minus into plus minus x minus into minus plus y
ಈಸ್ ಈಕ್ವಲ್ ಟು ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಸಬ್ಟ್ರಾಕ್ಟ್ ಮಾಡಿ. 5 - 3 ಅಂದರೆ 2 ಆಯಿತು. 2 - 6 ಅಂತ ಅಂದರೆ -4 ಆಯಿತು. ನೆಕ್ಸ್ಟ್ ಈಸ್ 0 - 0 0. ಓಕೆನಾ. ನೆಕ್ಸ್ಟ್ ಈಸ್ 9 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 9 + 1 ಅಂತ ಅಂದರೆ 8 ಆಯಿತು. ಓಕೆನಾ. ಇನ್ನು ಮಿಕ್ಕಿದ್ದನ್ನು ಇಲ್ಲಿ ಮಾಡ್ತೀನಿ. ಓಕೆ, ಇಲ್ಲಿ +x -x ಗೆಟ್ಸ್ ಕ್ಯಾನ್ಸಲ್ ಆಯಿತು. y + y ಅನ್ನೋದು ಎಷ್ಟಾಯಿತು? 2y ಆಯಿತು. 2y ಈಸ್ ಈಕ್ವಲ್ ಟು 2 - 4 ನೆಕ್ಸ್ಟು 0 8. ಓಕೆನಾ. ಈಗ ಡಿವೈಡ್ ಆಗುತ್ತೆ. ಈ 2 ಅನ್ನೋದು ಇಲ್ಲಿ 1/2 ಆಗುತ್ತೆ. ಓಕೆನಾ. 2 - 4 0 8. ಓಕೆ, ಸೊ we shall do the subtraction now. 2/2 is 1. Next is -4/2 is -2. Next is 0/2 is 0. 8/2 is 4. This is the value of y. Okay, therefore x is equal to 4 4 0 4 and y is equal to matrix 1 -2 0 4. Okay, so this is the x and y value. Okay, the next example problem is example 10. Find the values of x and y from the following equation. They are given the equation. We have to find out the value of x and y. Okay, now it is like multiplication of a matrix by a scalars. Now multiply this. 2 into x is 2x. Okay, 2 5s are 10. 2 7s are 14. Next is multiply this. 2 into y 2y. 2 3s are 6. Okay, so it's multiplied. Next is 3 - 4 1 2 is equal to 7 6 15 14. ವಿ ಮಲ್ಟಿಪ್ಲೈಡ್ ದಿಸ್. ಓಕೆನಾ. ಇದು ಮಲ್ಟಿಪ್ಲೈಡ್ ಆಗಿದೆ. ಇವಾಗ ಇಲ್ಲಿ ಏನು ಮಾಡಬೇಕು? ನಾವು ಆ್ಯಡ್ ಮಾಡಬೇಕು. ಓಕೆ, ಲೆಟ್ ಅಸ್ ಆ್ಯಡ್ ದೀಸ್. ಓಕೆನಾ. ಹೆಂಗೆ ಆ್ಯಡ್ ಮಾಡ್ತೀರಾ? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ. 2x + 3. ಓಕೆ, 10 - 4. ನೆಕ್ಸ್ಟ್ ಈಸ್ 14 + 1. ನೆಕ್ಸ್ಟ್ ಈಸ್ 2y - 6 + 2. ಓಕೆನಾ. ಈಸ್ ಈಕ್ವಲ್ ಟು 7 6 15 14. 7 6 15 14 ಆಯಿತು. ಓಕೆನಾ. 7 6 15 14 ಆಯಿತು. ನೋಡಿ, ಇಲ್ಲಿ ಸಿಂಪ್ಲಿಫೈ ಮಾಡಿ. ಇನ್ನು ಸಿಂಪ್ಲಿಫೈ ಮಾಡ್ಬೋದು. ಓಕೆನಾ. ಸಿಂಪ್ಲಿಫೈ ದಿಸ್. 2x + 3. ಓಕೆ, 10 - 4 ಅಂತ ಅಂದರೆ 6 ಆಯಿತು. 14 + 1 ಅಂತ ಅಂದರೆ 15 ಆಯಿತು. 2y - 6 + 2 ಅಂತ ಅಂದರೆ -4 ಆಯಿತು. ಈಸ್ ಈಕ್ವಲ್ ಟು 7 6 15 14. ಓಕೆನಾ. 7 6 15 14 ಆಯಿತು. ಇವಾಗ ಏನಾಯಿತು? ಇಯರ್ ಮ್ಯಾಟ್ರಿಸಸ್ ಆರ್ ಈಕ್ವಲ್. therefore their corresponding elements must be equal. Matrices are equal, therefore their corresponding elements must be equal. ನಾನು ಇಲ್ಲಿ ಮಾಡ್ತೀನಿ ಇವಾಗ. therefore their corresponding elements must be equal. Okay, once again, matrices are equal, corresponding elements must be equal. Okay, na 2x + 3 is equal to 7. Okay, next in y bekalva. 2y - 4 is equal to 14 ಆಯಿತು. ನೆಕ್ಸ್ಟ್ ಈಸ್ 2x is equal to 7 + 3 ಇರೋದು ರೈಟ್ ಸೈಡಿಗೆ ಬಂದರೆ -3 ಆಗುತ್ತೆ. ಓಕೆನಾ. 2x is equal to 7 - 3 ಅಂತ ಅಂದರೆ ಎಷ್ಟಾಯಿತು? 4 ಆಯಿತು. ಓಕೆನಾ. x is equal to 4/2. 4/2 ಅಂದರೆ 2 1s are 2 2s are. Answer is x is equal to 2. Next is 2y is equal to 14. -4 ಈ ಕಡೆ ಬಂದರೆ +4 ಆಯಿತು. ದೆನ್ 2y is equal to 14 + 4 ಅಂದರೆ 18. y is equal to 18/2. 18/2 ಅಂತ ಅಂದರೆ ಆನ್ಸರು 9 ಆಯಿತು. therefore x is equal to 2 and y is equal to 9. This is the answer.